टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ತರುಣ್ ಪರಿಚಯದ ಬೆನ್ನಲ್ಲೇ ರನ್ಯಾ ದುಬೈ ಟೂರ್ ಶುರುವಾಗುತ್ತೆ. ನಾವು ಗಮನಿಸಿದ್ರೆ 1 ವರ್ಷದಲ್ಲಿ 28 ಬಾರಿ ರನ್ಯಾ ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. 15 ದಿನಗಳಲ್ಲಿ 4 ಬಾರಿ ದುಬೈಗೆ ಹೋಗಿ ಬಿಸ್ಕೆಟ್ಸ್ ಗಳನ್ನ ತಂದಿದ್ದಾರೆ, ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ದಾರೆ. 5ನೇ ಬಾರಿ ಪ್ರಯಾಣದ ವೇಳೆ ರನ್ಯಾ ಸಿಕ್ಕಾಕೊಳ್ತಾರೆ. ರನ್ಯಾ ಬಂಧನ ಬೆನ್ನಲ್ಲೇ ತರುಣ್ ಕೊಂಡಾರು ರಾಜು ಲಾಕ್ ಆಗಿದ್ದಾನೆ. ತನಿಖೆಯಲ್ಲಿ ತರುಣ್ ಕೊಂಡಾರು ರಾಜು ಕಹಾನಿ ಬಯಲಾಗ್ತಾ ಇದೆ. ನೋಡಿ, ಈಕೆಯ ಹಿಂದಿರೋದು ಯಾರು ಅನ್ನೋದಕ್ಕೆ ಒಂದು ಉತ್ತರ ಸಿಗ್ತಾ ಇದೆ. ತರುಣ್ ಅನ್ನುವಂಥ ವ್ಯಕ್ತಿಯ ಹೆಸರು ಹೊರಗಡೆ ಬಂದಿದೆ. ಈತನೇ ಎಲ್ಲವನ್ನು ಪ್ಲಾನ್ ಮಾಡ್ತಾ ಇದ್ದ. ದುಬೈಯಿಂದ ಚಿನ್ನವನ್ನ ತರಿಸೋದು, ಏರ್ಪೋರ್ಟ್ವರೆಗೂ, ಅನಂತರದಲ್ಲಿ ಏರ್ಪೋರ್ಟ್ನಿಂದ ಮತ್ತೆ ಬೇರೆ ಬೇರೆ ಭಾಗಗಳಿಗೆ ಕಳಿಸೋದಕ್ಕೆ ರನ್ಯಾಳನ್ನ ಯಾವ ರೀತಿಯಾಗಿ ಬಳಸ್ಕೊಂಡ ಅನ್ನೋದು ಗೊತ್ತಾಗ್ತಾ ಇದೆ. ತರುಣ್ ಇಂಪೋರ್ಟ್ ಗೋಲ್ಡ್ ರಹಸ್ಯಕ್ಕೆ ಡಿಆರ್ಐ ಕೈ ಹಾಕಿದೆ. ದುಬೈನಲ್ಲಿ ಖರೀದಿ ಮಾಡ್ತಾ ಇದ್ದಂತ ಚಿನ್ನಕ್ಕೆ ಹಣ ಕೊಡ್ತಾ ಇದ್ದ ತರುಣ್. ಗೋಲ್ಡ್ ಬಿಸ್ಕೆಟ್ ಏನ್ ಮಾಡ್ತಾ ಇದ್ರು, ಯಾರ್ಯಾರು ಕೊಡ್ತಾ ಇದ್ರು, ಇವೆಲ್ಲದರ ಬಗ್ಗೆ ಡಿಆರ್ಐ ತನಿಖೆ ಮಾಡ್ತಾ ಇದೆ. ಎಲ್ಲಾ ಆಯಾಮದಲ್ಲೂ ಕೂಡ ಮಾಹಿತಿಯನ್ನ ಸಂಗ್ರಹಿಸುವುದಕ್ಕೆ ಡಿಆರ್ಐ ಮುಂದಾಗಿದೆ. ಹೌದು, ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು, ಬಟ್ ಅದನ್ನು ಯಾರು ಕೊಡ್ತಾ ಇದ್ರು, ಯಾರು ರಿಸೀವ್ ಮಾಡ್ತಾ ಇದ್ರು, ಇವೆಲ್ಲ ತನಿಖೆಯಿಂದ ಹೊರಬರಬೇಕಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಇದೀಗ ಒಂದು ಹೊಸ ಹೆಸರು. ಹೌದು, ರನ್ಯಾ ಒಬ್ಬರಿಂದಾನೇ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರೋ ಅವ್ರ ಹಿಂದ್ಗಡೆ ಸ್ಟ್ರಾಂಗ್ ಆಗಿ ಅದಕ್ಕೆ ಬೆಂಬಲವನ್ನ ಕೊಡ್ತಾ ಇರಬೇಕು, ಕೈವಾಡಗಳಿರ್ಬೇಕು ಅಂತ. ಈಗ ಗೊತ್ತಾಗ್ತಾ ಇರೋದು ತರುಣ್ ಅನ್ನುವಂತನ ಹೆಸರು. ಆತನ ಹಿಸ್ಟ್ರಿ ಏನು, ಜೊತೆಗೆ ಆತನ ಪಾತ್ರ ಏನು, ಯಾವ ರೀತಿಯಾಗಿ ರನ್ಯಾಳನ್ನ ಈತ ಬಳಸ್ಕೊಳ್ತಾ ಇದ್ದ ಅಂತ. ಪ್ರಜ್ವಲ್, ಚೈತ್ರ, ಪ್ರಮುಖವಾಗಿ ಈ ರನ್ಯಾ ಅವರು ಚಿನ್ನವನ್ನ ತರ್ತಿದ್ರು ಅನ್ನೋದು ಎಷ್ಟು ಸತ್ಯ ಅನ್ನೋದು ಚಿನ್ನ ಸಹಿತವಾಗಿ ಸಿಕ್ತೋ, ಅದೇ ರೀತಿಯಲ್ಲಿ ಆ ಚಿನ್ನವನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಯಾರೋ ಒಬ್ಬ ದುಡ್ಡು ಕೊಡ್ಲೇಬೇಕಿತ್ತು. ಯಾರೋ ಒಬ್ರು ಅಲ್ಲಿ ಹವಾಲಾ ಮೂಲಕನೋ ಅಥವಾ ಬೇರೊಂದು ರೂಪದಲ್ಲೋ ದುಬೈಯಲ್ಲಿ ಹಣವನ್ನ ತಲುಪಿಸಿದ್ರೆ ಮಾತ್ರನೇ 12 ಕೋಟಿ ರೂಪಾಯಿ ವರ್ತಿನ 14.2 kg ಚಿನ್ನ ಈಕೆ ಕೈ ಸೇರ್ತಿತ್ತು. ಇದಕ್ಕೆ ಯಾರು ಆ ಹಣವನ್ನ ಕೊಡ್ತಿದ್ದಿದ್ದು ಯಾರು, ಮತ್ತೆ ಆ ಹಣ ಕೊಟ್ಟ ನಂತರವಾಗಿ ಇಲ್ಲಿ ಬಂದ ನಂತರ ಚಿನ್ನವನ್ನ ರಿಸೀವ್ ಮಾಡಿಕೊಳ್ತಿದ್ದಿದ್ದು ಯಾರು, ಎಲ್ಲಿಗೆ ಹೋಗ್ತಿತ್ತು ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗಿತ್ತು ಇನ್ವೆಸ್ಟಿಗೇಷನ್ ಅಲ್ಲಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಡಿಆರ್ಐ ಅಧಿಕಾರಿಗಳು ಸದ್ಯಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಮುಖ ಉದ್ಯಮಿ ಅಂತ ಹೇಳಿ ಕರಿಬಹುದು, ಬೆಂಗಳೂರಿನ ಪ್ರಮುಖ ಉದ್ಯಮಿ, ಸುಮಾರು ಬಹುದೊಡ್ಡ ವ್ಯವಹಾರಗಳನ್ನ, ಬಿಸ್ನೆಸ್ ಗಳನ್ನ ಹೊಂದಿರುವಂತಹ ಕುಟುಂಬದ ಒಬ್ಬ ಉದ್ಯಮಿಯ ಪುತ್ರ ಈ ತರುಣ್ ಕೊಂಡಾರು ರಾಜು ಅಂತ ಹೇಳಿ. ಇವರು ಮೂಲತಃ ಆಂಧ್ರ ಕಡೆಯವರು, ಆದ್ರೆ ಹಲವು ವರ್ಷಗಳಿಂದ ಬೆಂಗಳೂರಲ್ಲಿ ನೆಲೆಸಿದ್ದಾರೆ, ಬೆಂಗಳೂರಲ್ಲಿ ಬಿಸ್ನೆಸ್ ಅನ್ನ ಮಾಡ್ಕೊಂಡಿದ್ದಾರೆ. ಇವರಿಬ್ರು ಸಹಿತ ದೀರ್ಘಕಾಲದ ಸ್ನೇಹಿತರು, ಅಂದ್ರೆ ತುಂಬಾ ವರ್ಷಗಳಿಂದ ಇವರಿಬ್ಬರಿಗೂ ಪರಿಚಯ ಇದೆ, ಸ್ನೇಹ ಇದೆ. ಹೀಗಾಗಿ ಈತನ ಬಿಸ್ನೆಸ್ ಸಹಿತ ಕೆಲವೊಂದು ಬಿಸ್ನೆಸ್ಗಳು ದುಬೈಯಲ್ಲಿದ್ದಾವೆ. ಹೀಗಾಗಿನೇ ಈತ ಇಲ್ಲಿಂದ ಹಣವನ್ನ ಹವಾಲಾ ಮೂಲಕ ದುಬೈಗೆ ತಲುಪಿಸ್ತಿದ್ದ. ಅಲ್ಲಿ ರನ್ಯಾರಾವ್ಗೆ ಚಿನ್ನ ಬಂದು ಸೇರ್ತಿತ್ತು. ಮತ್ತೆ ದುಬೈ ಏರ್ಪೋರ್ಟ್ ಅನ್ನ ಬೈಪಾಸ್ ಮಾಡ್ಲಿಕ್ಕೂ ಬೇಕಾದಂತ ಲಿಂಕ್ ಗಳನ್ನ ಈತ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದ. ಅಲ್ಲಿ ಸಾಕಷ್ಟು ಜನ ದುಬೈ ಏರ್ಪೋರ್ಟ್ ನಲ್ಲಿ ಇಮಿಗ್ರೇಷನ್ ಅವರನ್ನ ಹೊರತುಪಡಿಸಿದ್ರೆ ಬಹುಪಾಲು ಭಾರತೀಯರು ಮತ್ತೆ ಆಫ್ರಿಕನ್ನರು ಮತ್ತೆ ಪಾಕಿಸ್ತಾನಿಯರೇ ಹೆಚ್ಚಾಗಿ ಕೆಲಸ ಮಾಡ್ತಾರೆ. ಇದನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಅಲ್ಲಿ ಬೈಪಾಸ್ ಅನ್ನ ಮಾಡಿಕೊಡ್ತಿದ್ದ. ಅದನ್ನ ಮಾಡಿಸ್ಕೊಟ್ಟ ನಂತರವಾಗಿ ಈಕೆ ಏರ್ಪೋರ್ಟ್ಗೆ ಒಳಗಡೆ ಎಂಟರ್ ಆಗಿ ಗೋಲ್ಡ್ ತೆಗೆದುಕೊಂಡು ಬಂದ್ಮೇಲೆ ಸುಮಾರು 2017ನೇ ಇಸ್ವಿಯಿಂದ ಈಚೆಗೆ ವಿದೇಶದಿಂದ ಬರುವಂತ ಎಲ್ಲ ಪ್ಯಾಸೆಂಜರ್ಗಳನ್ನು, ಪ್ರತಿಯೊಬ್ಬ ಪ್ಯಾಸೆಂಜರ್ಗಳನ್ನು ಸ್ಕ್ಯಾನ್ ಮಾಡುವಂತ ಒಂದು ಪ್ರಕ್ರಿಯೆ ಇಲ್ಲ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ. ಯಾಕಂತಂದ್ರೆ 64,000 ಜನ ಪ್ಯಾಸೆಂಜರ್ಸ್ ಪ್ರತಿನಿತ್ಯ ವಿದೇಶದಿಂದ ಬೇರೆ ಬೇರೆ ಕಡೆಯಿಂದ ಇನ್ಕಮಿಂಗ್ ಬರ್ತಾರೆ ಅನ್ನೋ ಕಾರಣಕ್ಕೆ. ಹೀಗಾಗಿ ಇದನ್ನ ಅಡ್ವಾಂಟೇಜ್ ಆಗಿ ಬಳಕೆ ಮಾಡ್ಕೊಳ್ತಿದ್ರು. ಅಲ್ಲಿಂದ ಒಂದ್ಸಲ ಫ್ಲೈ ಆದ್ರೆ ಸಾಕು ಬೆಂಗಳೂರಿಗೆ ಬರ್ತಿದ್ರು. ಇಲ್ಲಿ ಬರ್ತಿದ್ದಂಗೆ ಈಕೆಗೆ ಒಂದು ಅವ್ರ ತಂದೆಗೆ ಮನೆಗೆ ಅಂತ ಕೊಟ್ಟಿದ್ದಂತ ವೆಹಿಕಲ್ ನ ಏನ್ ಈಕೆ ಬಳಸ್ಕೊಂತಿದ್ಲು, ಅದೇ ವೆಹಿಕಲ್ ಬಂದಿರ್ತಿತ್ತು. ಪೊಲೀಸ್ ಒಬ್ಬ ಕಾನ್ಸ್ಟೇಬಲ್ ಬಂದಿರ್ತಿದ್ರು, ಡ್ರೈವರ್ ಬಂದಿರ್ತಿದ್ರು. ಅವ್ರ ಜೊತೆ ಬರ್ತಿದ್ದಂಗೆ ಯಾರು ಕೂಡ ಈಕೆಯನ್ನ ಬಹುಪಾಲು ಚೆಕ್ ಮಾಡ್ತಿರಲಿಲ್ಲ. ಮೊನ್ನೆ ದೆಹಲಿಯಲ್ಲಿ ಒಬ್ಬ ಸಿಕ್ಕ, ಅವನಿಂದ ಸಿಕ್ಕ ಇನ್ಫಾರ್ಮೇಶನ್ ಲೀಡ್ ಇಂದನೇ ಈಕೆಯನ್ನ ಚೆಕ್ ಮಾಡುವಂತದ್ದಾಯ್ತು. ಇಲ್ಲ ಅಂತ ಅಂದಿದ್ರೆ ಈಕೆ ಪೊಲೀಸರ ಕೈಗೆ ಅಥವಾ ಡಿಆರ್ಐ ಅಧಿಕಾರಿಗಳ ಕೈಗೆ ಕಾಣಿಸ್ತಾನೂ ಇರಲಿಲ್ಲ. ಈ ರೀತಿಯಾಗಿ ಇದು ಮಾಡ್ತಾರೆ. ಮತ್ತೆ ಈ ತನಿಖೆ ವೇಳೆಯಲ್ಲಿ ಸುಮಾರು 1 ವರ್ಷದ ಅವಧಿಯಲ್ಲಿ 28 ಬಾರಿ ಈಕೆ ಫಾರಿನ್ ಟ್ರಾವೆಲ್ ಅನ್ನ ಮಾಡಿರೋದು ಗೊತ್ತಾಗಿದೆ. ಮತ್ತೆ ಕಳೆದ 15 ದಿನಗಳಲ್ಲಿ ಈಕೆ 4 ಸಲ ಹೋಗಿ ವಾಪಸ್ ಬಂದಿದ್ಲು. ಇದು 5ನೇ ಸಲ ಆಕೆ ಬರ್ತಿರುವಾಗ ಸಿಕ್ಕಾಕೊಂಡಿರೋದನ್ನು ತನಿಖೆ ವೇಳೆ ಗೊತ್ತಾಗಿದೆ. ನಿನ್ನೆ ತರುಣ್ ರಾಜುವನ್ನ ಪೊಲೀಸ್ ಅಂದ್ರೆ ಡಿಆರ್ಐ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರು 15ನೇ ತಾರೀಕು ತನಕ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಅವನ ವಿಚಾರಣೆಯಲ್ಲಿ ಮುಂದಿನ ಆಯಾಮಗಳು ಹೊರಗೆ ಬರಬೇಕಾಗುತ್ತೆ. ಓಕೆ ಪ್ರಜ್ವಲ್, ಹಾಗೆ ಸಂಪರ್ಕದಲ್ಲಿರಿ.